ಮಾತಾಡಲಾದ್ರೂ ಅವ್ರಿಗೆ ಹೇಳ್ಕೊಡ್ಬೇಕಾಗಿತ್ತು. ಇವರು ಅವರ ಒಂದು ಇದರಲ್ಲಿರೋರಿಗೆ ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ಕೊಡ್ಬೇಕಾಗಿತ್ತು. ಅದನ್ನ ಹೇಳಕ್ಕೆ ಮೋದಿ ಅವ್ರಿಗೆ ನೈತಿಕತೆನೇ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಸಂಸಾರ ಇಲ್ಲ. ಬಾಲ್ಯ ವಿವಾಹ ಮಾಡಿಕೊಂಡು ಹೆಂಡ್ತಿನ ದೇಶಾಂತರ ಕಳಿಸಿ ತಾನು ಹೇಗೆ ಬೇಕು ಆಗಿದ್ದುಕೊಂಡು ರಾಜಕಾರಣ ಮಾಡ್ತಿರೋ ಮೋದಿ ಅವ್ರಿಗೆಲ್ಲ ಬೇಕು. ಹೆಣ್ಮಕ್ಳ ಬಗ್ಗೆ ಅವ್ರಿಗೇನಾದ್ರು ಗೊತ್ತಿದೆಯಾ? ಸಿದ್ದರಾಮಯ್ಯ ಕಂಡ್ರೆ ಮೋದಿಯವ್ರಿಗೂ ಭಯ. ಯಾಕೆ ಸರ್? 2013ರಲ್ಲಿ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಜನಗಳನ್ನು ಕಾಪಾಡಿದ್ದಾರೆ. ಅವರು ದೇವರು. ಈಗ 2023ರಲ್ಲಿ ಏನು ಗ್ಯಾರಂಟಿಗಳು ಕೊಡಬೇಕು ಅದು 5 ಗ್ಯಾರಂಟಿಗಳನ್ನು ಕೊಟ್ಟು ಅವರು ತೇರ್ಗಡೆಯಾಗಿದ್ದಾರೆ. ಆ ಒಂದು ಹೊಟ್ಟೆವರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಅವರು ಭದ್ರಕೋಟೆ, ಈ ಭದ್ರಕೋಟೆನ ಹಾಳು ಮಾಡಬೇಕು ಅಂತೇಳಿ ಈ ಕೇಂದ್ರ ಸರ್ಕಾರದ ಏನು ಸಚಿವರುಗಳಿದ್ದಾರೆ ಮೋದಿಯವರು ಅವ್ರನ್ನ ಬಿಟ್ಕೊಂಡು ಸಿದ್ದರಾಮಯ್ಯನವ್ರಿಗೆ ಇಂಥಕ್ಕೆಲ್ಲ ತೊಂದರೆ ಕೊಡ್ತವ್ರೆ. ಆದರೂ ಸಿದ್ದರಾಮಯ್ಯನವರು ಎದುರೋದು ಇಲ್ಲ, ಬಗ್ಗೋದು ಇಲ್ಲ. ಅವ್ರನ್ನ ರಾಜೀನಾಮೆ ಕೊಡೋಕ್ಕೆ ನಾವು ಬಿಡೋದು ಇಲ್ಲ. ಯಾಕೆ ಅಂದರೆ ಅವ್ರು ಏನೂ ತಪ್ಪು ಮಾಡಿಲ್ಲ. ಆ ದೇವತೆ ಪಾರ್ವತಮ್ಮನ ಮೇಲೆ ಇಷ್ಟು ಹಗರಣ ಮಾಡಿ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರಲ್ಲ, ಇವ್ರು ಯಾರು ಬದುಕಲ್ಲ ಸರ್. ಇವ್ರಿಗೆ ಏನಾದರೂ ಒಂದು ಗತಿ ಆಗೇ ಆಗುತ್ತೆ. ಮೊದಲು ಏನಾದರೂ ಕೇಂದ್ರ ಸರ್ಕಾರದವ್ರಿಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ಯಾರಿಗೆ? ಮೋದಿ ಅವ್ರಿಗೆ. ಈಗ ಎಫ್ಐಆರ್ಗಳು ಏನಾಗಿದೆ, ಏನು ದರೋಡೆ ಮಾಡೋರ, ಏನು ಹಗರಣ ಮಾಡೋರ, ಮೊದಲು ಅವ್ರನ್ನ ರಾಜೀನಾಮೆ ಕೊಡಿಸಿ ಮನೆ ಕಳಿಸ್ಲಿ. ಅವಾಗ ನಾನು ಇವ್ರನ್ನ ಒಪ್ಕೊಳ್ತೀನಿ. ಯಾರನ್ನ? ಮೋದಿ ಸಾಹೇಬ್ರನ್ನ. ಅಲ್ಲಿವರೆಗೂ ಮೋದಿಯವ್ರಿಗೂ ಯಾವ ನೈತಿಕತೆಯೂ ಇಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡೋಕ್ಕೆ, ಅವ್ರ ಕುಟುಂಬದ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆಯೂ ಇಲ್ಲ ಸರ್. ಅಷ್ಟು ಹಗರಣ ಮಾಡಿರೋರು ಅವರು. ಇವ್ರಿಗೇನಿದೆ ನೈತಿಕತೆ ಮಾತಾಡೋಕ್ಕೆ ಸಿದ್ದರಾಮಯ್ಯನವ್ರ ಬಗ್ಗೆ? ಸಿದ್ದರಾಮಯ್ಯನವರು ಈ ಕರ್ನಾಟಕದ ದೇವರು. ಈ ಕರ್ನಾಟಕದಲ್ಲಿ ಅವರೊಬ್ಬ ಒಂದು ಒಳ್ಳೆ ಸ್ಥಾನಮಾನದಲ್ಲಿರೋರು. ಅಲ್ಲ, ಒಂದು ಕಡೆ ಅಂತಾರೆ ಮೇಡಮ್ರೆ, ಈಗ ದಸರಾಗೂ ತಾವು ಅದನ್ನು ಏನೋ ದಸರಾದಲ್ಲಿ ಅವ್ರ ಕೆಲವು ಉದ್ಘಾಟನೆ ಮಾಡಿಸ್ಬೇಡಿ ಆಯಿತಾ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಉದ್ಘಾಟನೆ ಮಾಡಿದ್ರೆ ಇನ್ಯಾರು ಮಾಡ್ತಾರೆ ಸರ್? ಅವ್ರ ಮನಸ್ಸಲ್ಲಿ ಇದ್ದಿದ್ದು ಮೈಸೂರಿನಲ್ಲಿ ಉದ್ಘಾಟನೆ ಮಾಡಿಸಬಾರ್ದು, ಸಿದ್ದರಾಮಯ್ಯನವ್ರ ಹೆಸರು ಇರಬಾರ್ದು, ಅವ್ರನ್ನ ಹೇಗಾದ್ರೂ ಹಗರಣ ಮಾಡಿ ಕೆಳಕ್ಕಿಳಿಸಿ ದಸರಾ ಉದ್ಘಾಟನೆ ಮಾಡಿಸಬಾರ್ದು ಅಂತ ಕೇಂದ್ರ ಸರ್ಕಾರದವರು ಈ ಪಿತೂರಿ ಒಡ್ಡಿದ್ರು ಸರ್. ಈ ಜನ್ಮದಲ್ಲಿ ಸರ್ ಇನ್ನು 5 ವರ್ಷ ಅವ್ರು ಏನು ಅಧಿಕಾರ ಇದೆ ಅಷ್ಟು ಕಳೆಯೋವರೆಗೂ ಅವರು ದಸರಾ ಉದ್ಘಾಟನೆ ಮಾಡೇ ಮಾಡ್ತಾರೆ ಸರ್. ಈಗ ದೇವೇಗೌಡರು, ಜಿ ಟಿ ದೇವೇಗೌಡರು ಹೇಳ್ತಾರೆ ಒಂದು ಮಾತು, ನಿನ್ನೆ ಕೂಡ ಅವನ್ನೆಲ್ಲ ಕೇಳಿದೆ ಎಲ್ಲ ಮಾಧ್ಯಮದಲ್ಲಿ. ಹಾಗೆ ಯಾಕೆ ಹೇಳಬೇಕಾಯ್ತು? ಹಾಗೆ ವಿಶ್ವಾಸ ಇಲ್ವಾ ಹಾಗಾದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ಇಲ್ದೇನೆ ಈ ಥರ ಎಲ್ಲ ಅವ್ರ ಬಗ್ಗೆ ಒಳ್ಳೆ ಮಾತುಗಳು ಆಡಿದ್ರೆ ಹಾಗಾದ್ರೆ? ಸರ್, ಜಿ ಟಿ ದೇವೇಗೌಡರು ಗೊತ್ತು ಸಿದ್ದರಾಮಯ್ಯನವ್ರ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಅವ್ರಿಗೆ ತುಂಬಾ ಅಗಾಧವಾದ ಗೌರವ ಇದೆ. ಆದರೂ ಅವರು ದಳದಲ್ಲಿರೋದ್ರಿಂದ ಸಿದ್ದರಾಮಯ್ಯನವ್ರ ಹತ್ರ ಅವ್ರೇನೋ ಕೊಡಿ ಇದು ಕೊಡಿ ಅಂತ ಅವರು ಕೇಳ್ಕೊಂಡು ಬಂದಿಲ್ಲ. ಆದರೆ ಸಿದ್ದರಾಮಯ್ಯನವ್ರು ಏನು ಅಂತ ಅವ್ರ ಜೊತೆಲಿ ಇದ್ದು ತಿಳ್ಕೊಂಡಿರೋರಲ್ವ ಸರ್, ಅದನ್ನೇ ಸತ್ಯ ಹೇಳಿದಾರೆ ಅವರು. ಸಿದ್ದರಾಮಯ್ಯನವರು ಯಾವ ಹಗರಣನೂ ಮಾಡಿಲ್ಲ, ಅವ್ರು ರಾಜೀನಾಮೆ ಕೊಡಬೇಕಾಗಿಲ್ಲ, ಅವರು ಹೇಳಿರೋದ್ರಲ್ಲಿ ಏನು ತಪ್ಪು ಸರ್? ಈಗ JDS ಪ್ರಬಲವಾಗಿದ್ದಿದ್ರೆ ಯಾಕೆ ಅಷ್ಟು ಜನ MLAಗಳು ಹೋಗ್ಬೇಕಾಯ್ತು ಬೇರೆ ಬೇರೆ ಕಡೆಗೆ? ಸರ್, JDS ಅಲ್ಲೂ BJPಲೂ ಯಾರಿಗೆ ಮುಖ್ಯಮಂತ್ರಿ ಆಗ ಅಧಿಕಾರ ಇದೆ, ನೈತಿಕತೆ ಯಾರಿಗಿದೆ, ಅವ್ರಿಗೆ ಯೋಗ್ಯತೆ ಯಾರಿಗಿದೆ? BJPಲಿ ನಾನು CM ಆಗ್ತೀನಿ, ನಾನು ಕರ್ನಾಟಕದಲ್ಲಿ ಇರ್ತೀನಿ ಅನ್ನೋದಕ್ಕೆ ಏನು ನೈತಿಕತೆ ಇದೆ ಅವ್ರಿಗೆ? ಯಾವುದರಲ್ಲಿ ಸರಿಯಾಗಿದ್ದಾರೆ ಅವರು? ಅವ್ರಿಗೆ ಮುಖ್ಯಮಂತ್ರಿ ಆಗ ಯೋಗ್ಯತೆನೇ ಇಲ್ಲ ಸರ್, JDSನವ್ರಿಗೂ BJPಯವ್ರಿಗೂ. ಈಗ ಬೇರೆ ಬೇರೆ ಶಾಸಕರು ಎಲ್ಲ ಪಕ್ಷದಲ್ಲೂ ಬೇರೆ ಬೇರೆ ಶಾಸಕರು ಎಷ್ಟು ಹಗರಣಗಳಿಲ್ಲ ಅವ್ರದ್ದು ಯಾಕೆ ಈಚೆಗೆ ಬರ್ತಾ ಇಲ್ಲ ಸರ್? ಈಗ ಕೇಂದ್ರ ಸರ್ಕಾರದಲ್ಲಿ ಮೋದಿ ಸಾಹೇಬ್ರು ಏನ್ ಮಾಡ್ತಾ ಇದಾರೆ, ಅದೇ ಹೇಳದ್ನಲ್ಲ, ಸಿದ್ದರಾಮಯ್ಯನವ್ರಿಗೆ ಎದುರ್ಕೊಂಡು ಅವರಲ್ಲಿರೋಂಥ ಹಗರಣಗಳನ್ನೆಲ್ಲ ಪಾಪ ಯಾರು ರಾಜ್ಯಪಾಲರನ್ನ ಮುಂದಿಟ್ಕೊಂಡು ಆ ಹಗರಣಗಳನ್ನೆಲ್ಲ ಮುಚ್ಚಿಟ್ಕೊತಾ ಇದಾರೆ. ಯಾಕೆ? ಸಿದ್ದರಾಮಯ್ಯನವ್ರ ಕೆಡಬೇಕು ಅಂತೇಳಿ. ಇವ್ರ ಹಗರಣಗಳನ್ನೆಲ್ಲ ನನ್ನಂತೇಳು ಹೋಗಿ ಎತ್ತಿಡಿಬೋದು ಸರ್, ಅಷ್ಟು ಹಗರಣಗಳು ಮಾಡಿದ್ದಾರೆ. ಮೋದಿ ಸಾಹೇಬ್ರು ಏನ್ ಮಾಡ್ತಾ ಇದಾರೆ, ಅವ್ರ ಹಗರಣಗಳನ್ನೆಲ್ಲ ಮುಚ್ಚಿಟ್ಕೊಂಡು ಸಿದ್ದರಾಮಯ್ಯನವ್ರನ್ನ ಮಾತ್ರ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮೂಡದಲ್ಲಿ ಬರೀ ಸಿದ್ದರಾಮಯ್ಯನವ್ರ ಪಾತ್ರ ಮಾತ್ರ ಇದೆಯಾ, ಬೇರೆ ಪಕ್ಷದ ಯಾರು ಇಲ್ವಾ ಹಾಗಾದ್ರೆ? ಸಿದ್ದರಾಮಯ್ಯನವ್ರ ಪಾತ್ರ ಮೂಡದಲ್ಲಿ ಇಲ್ವೇ ಇಲ್ಲ. ಅಲ್ಲ, ಇವ್ರು ಹೇಳೋ ಪ್ರಕಾರ ಇಲ್ಲ, ಅವ್ರು ಹೇಳೋ ಪ್ರಕಾರ ಸಿದ್ದರಾಮಯ್ಯನವ್ರ ಪಾತ್ರ ಏನೂ ಇಲ್ಲ. ಅಲ್ಲಿರೋದೇ JDSನವರು, BJPಯವ್ರ ಪಾತ್ರ ಬೇಕಾದಷ್ಟಿದೆ ಸರ್. ತುಂಬಾ ಜನಗಳದು BJPಯವ್ರದ್ದು, JDS ಅವ್ರದ್ದು ಇಲ್ಲ. ಯಾಕೆ? ಸಾರಾಮಯ್ಯಸ್ ಅವ್ರದ್ದಿಲ್ವಾ? ಈಗ BJP ಅಧ್ಯಕ್ಷರು, ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದಾರಲ್ಲ ಮಾದೇವಸ್ವಾಮಿನೇ ಯಾರೋ, ಅವ್ರಿಲ್ವಾ? ಸಾರಾಮಯ್ಯಸ್ ಅವ್ರದ್ದಿಲ್ವೇ? ಕುಮಾರಸ್ವಾಮಿ ಅವ್ರದ್ದು ಅವ್ರ ಸಂಬಂಧಿಕರದೆಲ್ಲ ಇದೆಯಲ್ಲ ಸರ್, ಯಾರ್ದಿಲ್ಲ? ಯಡಿಯೂರಪ್ಪ ಅವ್ರದ್ದಿಲ್ವೇ? ಮನಸ್ಸು ಮಾಡಿದ್ರೆ ನಾನೇ ತೆಗಿತೀನಿ ಸರ್ ಅವ್ರ ಹಗರಣನೆಲ್ಲ. ಈಗ ಮತ್ತೆ ಮೂಡ ಮೈಸೂರದಾಯ್ತು, ಈಗ ಮೂಡ ಮಂಡ್ಯ ಸ್ಟಾರ್ಟ್ ಆಗಿದೆ ಆಯ್ತಾ. ಅವರು ಸ್ವಪಕ್ಷದಲ್ಲಿ ಇದ್ದಂಥವ್ರೆ ಎಲ್ಲ ಈಗ ಬೇರೆ ಬೇರೆ ಕಾಂಗ್ರೆಸ್ಗೆ ಬಂದಿರ್ಬೋದು ಈಗ ಅಷ್ಟೇ, ಆದರೆ ಇದ್ದಂಥ ಪಕ್ಷಗಳು ಬೇರೆ ಬೇರೆ. ಅವ್ರದ್ದೆಲ್ಲ ಏನಾಯ್ತು ಹಾಗಾದ್ರೆ? ಸಿದ್ದರಾಮಯ್ಯನವರೇ ಇದ್ದಾಗ ಅವ್ರಿಗೆ ಒಂದು ಶ್ರೀರಕ್ಷೆ ಇದ್ದಂಗಿತ್ತು. ಸಿದ್ದರಾಮಯ್ಯನವರು ಇದ್ದಾಗ ಆವಾಗ ಆದಂಥ ಕೇಸು
ಆದ್ರೆ ಇವತ್ತು ಅವರೇ ಇವ್ರ ವಿರುದ್ಧವಾಗಿ ತಿರುಗಾಡೋರು ಅಂದ್ರೆ ಅದು ನಿಜವಲ್ಲೂ ಬೇಜಾರಾಗೋದು ವಿಚಾರ. ಬೇಜಾರಂದ್ರೆ ಅವ್ರು ಈಗ ಬಿಜೆಪಿ JDS ಅಂದ್ಮೇಲೆ ಅವ್ರ ನೆರಳನ್ನ ತುಳಿತಾ ಇಲ್ವಾ ಸರ್? ಸಿದ್ದರಾಮಯ್ಯನಲ್ಲಿ ನೆರಳಿರೋರು ಅಗ್ರಣದಲ್ಲಿ ಇಲ್ದೇ ಇರೋರು. ಸಿದ್ದರಾಮಯ್ಯ ನೆರಳು ಬಿಟ್ಟು ಹೋಗಿರೋರು ಬಿಜೆಪಿ JDS ನೆರಳಲ್ಲವಾ ಸರ್ ಇರೋದು? ಅವ್ರ ನೆರಳಲ್ಲಿ ಬೆಳೆದ ಮೇಲೆ ಅವ್ರ ನೆರಳನ್ನೇ ತುಳಿಬೇಕಲ್ವಾ ಸರ್? ಇಲ್ಲಾಂದ್ರೆ ಅವ್ರಿಗೆ ಅಧಿಕಾರ ಇರಲ್ಲ, ಅವ್ರಿಗೆ ಸ್ಥಾನಮಾನ ಇರಲ್ಲ, ಕಿತ್ಕೊಂಡು ಕಳಿಸ್ತಾರ. ಅದಕ್ಕೆ ಹೇಳೋದು, ಮೋದಿ ಸಾಹೇಬ್ರಿಗೆ ಸ್ಟೇಟಲ್ಲಿ ಅವ್ರಿಗೆ ನೈತಿಕತೆನೇ ಇಲ್ಲ. ತನ್ನ ಅವರ ಕೇಂದ್ರ ಸರ್ಕಾರದಲ್ಲಿರೋರು 24 ಜನ FIR ಆಗಿರೋರು ಇದ್ದಾರೆ ಇಟ್ಕೊಂಡವ್ರು ಅಂದಮೇಲೆ ಅವ್ರಿಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋ ನೈತಿಕತೆ ಇದೆಯಾ ಸರ್? ಇಲ್ಲ. JDS ಅಲ್ಲೂ ಅಂತೇವ್ರೆ, ಕುಮಾರಸ್ವಾಮಿ ಅಂತೂ ಲುಚ್ಚ. ಅವನು ಸಿದ್ದರಾಮಯ್ಯನ ಸುದ್ದಿನೇ ಎತ್ತಬಾರ್ದು ಅವನು. ಯಾಕೆ ಅಂತಂದ್ರೆ ಎಲ್ಲ ಹಗರಣಗಳನ್ನು ಅವರೇ ಇಟ್ಕೊಂಡವನ. ಜೈಲಲ್ಲಿ ಹೋಗಿರೋರು ಅವರೇ, ಹಗರಣ ಇಟ್ಟಿರೋರು ಅವರೇ, ಸಣ್ಣ ಪುಟ್ಟ ಮದುವೆ ಮಾಡ್ಕೊಂಡು ಹುಡುಗಿ ಮದುವೆ ಮಾಡ್ಕೊಂಡು ರಾಧಿಕನ ಮಗಳನ್ನ ಒಂದ್ ಕಡೆ ಇಟ್ಕೊಂಡು ಮಾಡ್ತಿರೋನು ಅವನೇ. ಬೇರೆ ಯಾರು ಮಾಡಿದಾರ? ಇಲ್ವಲ್ಲ ಸರ್. ಅವನಿಗಂತೂ ಇನ್ನೂ ನೈತಿಕತೆ ಇಲ್ಲ. ಆದ್ರೆ ಅದೇನ್ ಮಾತಾಡ್ತಾರಪ್ಪ, ಯಾರು ನೋಡು ಸಿದ್ದರಾಮಯ್ಯ ಇವ್ರು ಯಾರು ಸಿದ್ದರಾಮಯ್ಯ ರಾಜೀನಾಮೆ ಕೇಳಕ್ಕೆ? ಯಾರು ಸರ್? ಸರ್ಕಾರ ಕೇಳಬೇಕು, ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೆ ಓಟ್ ಕೊಟ್ಟಂತ ಜನತೆ ಕೇಳಬೇಕು. ಅವ್ರಿಗೆ ಮಾತ್ರ ಹಕ್ಕಿರೋದು. ಇವ್ರಿಗೆಲ್ಲ ಯಾರು ಇವರು ಹಿಂದೆ ಸಮೀಕ್ಷೆ ಸರ್ಕಾರ ಮಾಡ್ಕೊಂಡಿದ್ರು ಮೇಡಮ್ ಅವರೇ, ಆಯ್ತಾ? BJP ಮತ್ತೆ JDS ಅವಾಗ ಇವ್ರು ಕರೆಕ್ಟಾಗಿ ನಡ್ಕೊಂಡ್ರಾ? ಇಲ್ವಲ್ಲ ಸರ್. ಆಗ್ಲೂ ಹಗರಣಗಳಾಗೈತಾನೆ. ಇವರೆಲ್ಲ ಚೆಲ್ಲಪಿಲಿ ಆಗಿದ್ದು. ಎಷ್ಟು ಹಗರಣ ಮಾಡಿದ್ರು ಅವಾಗ? ಯಡಿಯೂರಪ್ಪನವ್ರದ್ದು ಹಗರಣ ಬರ್ಲಿಲ್ವೇ? ಕುಮಾರಸ್ವಾಮಿ ಹಗರಣ ಬರ್ಲಿಲ್ವೇ? ಬೇಕಾದಷ್ಟು ಹಗರಣ ಬಂತು. ಆದ್ರೆ BJP ಸರ್ಕಾರ 10 ವರ್ಷದಿಂದ ಇದೆಯಲ್ಲ ಸರ್ ಕೇಂದ್ರದಲ್ಲಿ, ಎಲ್ಲ ಮುಚ್ಚಿಟ್ಕೊಂಡು ಬರ್ತವ್ರ. ಆಮೇಲೆ ತಪ್ಪು ಇನ್ನೊಂದು ಮಾಡಿದಾರ ಸರ್, ಸಿದ್ದರಾಮಯ್ಯನವರೆಲ್ಲ ಭಾಗ್ಯ